ಒಂದ್ ಕಡೆ ಮಂಗಳೂರಿನಲ್ಲಿ ಬಹಳಷ್ಟು ಮುಸ್ಲಿಂ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ಸ್ಥಾನಮಾನಗಳನ್ನು ಏನು ಹೊಂದಿದ್ರು ಅದಕ್ಕೆ ರಾಜೀನಾಮೆ ಕೊಡ್ತಾ ಇರೋದು, ಮತ್ತೊಂದ್ ಕಡೆ ಅವರ ಸಿಟ್ಟು, ಇದೆಲ್ಲದರ ನಡುವೆ ಸರ್ಕಾರ ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಮಹತ್ವದ ಸಭೆ ನಡೀತಾ ಇದೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಿದ್ದರಾಮಯ್ಯನವರು ಸಭೆ ನಡೆಸ್ತಾ ಇದ್ದಾರೆ. ತಮ್ಮ ಕಾವೇರಿ ನಿವಾಸದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಸಿಎಂ. ಬೆಳಗ್ಗೆ ಬಿ ಕೆ ಹರಿಪ್ರಸಾದ್ ಅವರನ್ನ ಕೂಡ ಅವರು ಭೇಟಿ ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಅವ್ರು ಹೇಳಿದ್ದೇನು ಅಂತ ಅಂದ್ರೆ ಮಂಗಳೂರು ವಿಚಾರವಾಗಿ ನಾವು ಮಾತುಕತೆ ನಡೆಸುದು ಅನ್ನುವಂಥದ್ದು. ಈಗ ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಅಧಿಕಾರಿಗಳ ಜೊತೆಗೆ ಅವರು ಸಭೆ ನಡೆಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸರ್ಕಾರ ಮಂಗಳೂರಿನಲ್ಲಿ ಆಗಿರುವಂತ ಅಬ್ದುಲ್ ರೆಹಮಾನ್ ಅವರ ಮರ್ಡರ್ ವಿಚಾರವನ್ನ ಅದೆಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ, ಅದರ ಜೊತೆಗೆ ಮುಂದಿನ ಹಂತದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ಕಾರ್ಯೋನ್ಮುಖ ಆಗಿದೆ ಅನ್ನುವಂಥದ್ದಕ್ಕೆ ಬಹುಶಃ ಇಲ್ಲಿ ನಿದರ್ಶನಗಳು ಅಂತ ನಾವಿಲ್ಲಿ ಪರಿಗಣಿಸಬಹುದಾಗಿದೆ ಅಂತ ಕಾಣಿಸುತ್ತೆ. ಮೀನ್ ಟೈಮ್ ಇದೆಲ್ಲದರ ಜೊತೆಗೆ ಯಾರ್ಯಾರು ಈ ರೀತಿಯಾಗಿ ದ್ವೇಷದ ಭಾಷಣ ಮಾಡ್ತಾ ಇರೋರು, ಯಾರ್ಯಾರು ನಂತರದ ಟಾರ್ಗೆಟ್ ಇವ್ರುಗಳು ಮತ್ತೊಬ್ರು ಅಂತ ಹೇಳ್ಕೊಂಡ್ಬಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇರೋರು, ಅವ್ರಗಳ ವಿರುದ್ಧವಾಗಿ ಬಹಳ ಕಠಿಣ ಕ್ರಮವನ್ನ ಕೂಡಲೇ ತೆಗೆದುಕೊಳ್ಬೇಕಾದಂಥದ್ದು ಅನಿವಾರ್ಯತೆ ಇದೆ. ಆಮೇಲೆ ಆಯಾ ಸಮುದಾಯಗಳು ಕೂಡ ಇಂಥ ಕಿಡಿಗೇಡಿತನ ಮಾಡ್ತಾ ಇರುವಂತವರ ವಿಚಾರವಾಗಿ ಸ್ವಲ್ಪ ಬುದ್ಧಿ ಮಾತು ಹೇಳಬೇಕಾದಂಥದ್ದು ಅನಿವಾರ್ಯತೆ ಇದೆ. ಇಲ್ಲದೆ ಹೋದ್ರೆ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂತಹ ಈ ರೀತಿಯಾದಂತಹ ಕಗ್ಗೊಲೆಗಳ ಸರಣಿ ಮುಂದುವರಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕಾಣಿಸುತ್ತೆ.